6ನೇ ತರಗತಿ ಮರುಸಿಂಚನ ಬೆಂಬಲಿತ ಹಂತದ ಸಂಪೂರ್ಣ ಪುಸ್ತಕಗಳು. ಫುಲ್ ವರ್ಕ್ಬುಕ್ ಆನ್ಸರ್ಸ್. ಬೆಂಬಲಿತ ಹಂತದ ಸಂಪೂರ್ಣ ಉತ್ತರಗಳು. ಚಟುವಟಿಕೆ 4 ಕೆಳಗೆ ನೀಡುವ ಗುಣಿತಾಕ್ಷರದಿಂದ ಕೂಡಿದ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ. ನೆಕ್ಸ್ಟ್ ಬೆಂಬಲಿತ ಕಲಿಕೆಯ ಹಂತ. ಚಟುವಟಿಕೆ 2 ಕತೆ ಹೇಳೋಣ ಬನ್ನಿ. ನೆಕ್ಸ್ಟ್ ಇಲ್ಲಿ ಚಿತ್ರ ನೋಡಿ ಕತೆ ಬರೆಯಿರಿ ಅಂತ ಇದೆ. ಅದಾದಮೇಲೆ ನಿಮಗೆ ಇಲ್ಲಿ ಚಟುವಟಿಕೆ 3ರಲ್ಲಿ ಕತೆ ಬೆಳೆಸೋಣ, ಹಾಗೆ ಚಟುವಟಿಕೆ 4ರಲ್ಲಿ ಕೊಟ್ಟಿರೋ ಪದಗಳನ್ನು ಬಳಸಿಕೊಂಡು ನೆಕ್ಸ್ಟ್ ನಿಮಗೆ ಧ್ವನಿ ಗುರುತಿಸೋಣ, ವ್ಯತ್ಯಾಸ ತಿಳಿಸೋಣ ಅಂತ ಇದೆ. ನೆಕ್ಸ್ಟ್ ನಿಮಗೆ ಪದಗಳನ್ನು ಓದಿ ಗ್ರಹಿಸೋಣ ಒಂದು ಅರ್ಥ. ಅದಾದಮೇಲೆ ನಿಮಗೆ ಇಲ್ಲಿ ಚಟುವಟಿಕೆ 3 ಹಾಗೂ ಚಟುವಟಿಕೆ 4ರ ಒಂದು ಸಂಪೂರ್ಣ ಉತ್ತರಗಳು. ನೆಕ್ಸ್ಟ್ ನಿಮಗೆ ಬೆಂಬಲಿತ ಕಲಿಕೆ ಹಂತ. ಚಟುವಟಿಕೆ 5 ಸೂಚನೆ ಅರಿಯೋಣ. ಅದಾದಮೇಲೆ ಮನವಿ ಪತ್ರ ಬರೆಯಲು ಅನುಸರಿಸುವ ಹಂತಗಳನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕತೆ ಕಟ್ಟೋಣ ಅಂತ ಚಿತ್ರಗಳ ಕೊಟ್ಟಿದ್ದಾರೆ, ನೀವು ಕಥೆಯನ್ನು ಬರೀಬೇಕು. ನಂತರ ಕೊಟ್ಟಿರೋ ಪದಗಳನ್ನು ಬಳಸಿಕೊಂಡು ಕಥೆಯನ್ನು ರಚಿಸಿ ಅಂತಲೂ ಕೇಳಿದ್ದಾರೆ, ಹಾಗೂ ದ್ವಿತೀಯ ವಿಭಕ್ತಿಗಳನ್ನು ಕೂಡ ಬಾಕ್ಸಲ್ಲಿ ಬರೀಬೇಕು. ನಂತರ ಇಲ್ಲಿ ಸಾರಾಂಶ ಬರೆಯೋಣ ಅಂತ ಕೇಳಿದ್ದಾರೆ. ಅದಾದಮೇಲೆ ನೀವು ಕೊಟ್ಟಿರೋ ವಚನಗಳನ್ನು ಓದಿ ಸಾರಾಂಶವನ್ನು ಬರೀಬೇಕು. ದ್ವಿರುಕ್ತಿ ಯಾವುದು, ಜೋರು ನುಡಿ ಯಾವುದು, ಅನುಕರಣ ಯಾವುದು ಅಂತ ಬರೀರಿ. ಅದಾದ ನಂತರ ನಿಮ್ಮ ಮನೆಯಲ್ಲಿ ನಾಯಿಗೆ ಜ್ವರ ಬಂದಾಗ ಆರೈಕೆ ಮಾಡುವುದು ಹೇಗೆ ಅಂತ ನೆಕ್ಸ್ಟ್ ಇಲ್ಲಿ ಪೋಸ್ಟರ್ನಲ್ಲಿ ಗುರುತಿಸಿ ಬರೆಯಿರಿ. ನೆಕ್ಸ್ಟ್ ನುಡಿಗಟ್ಟುಗಳನ್ನು ಬಳಸೋಣ ಅಂತ ಕೇಳಿದ್ದಾರೆ. ನುಡಿಗಟ್ಟುಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಬೇಕು. ಹಾಗೆ ಚಿತ್ರಕ್ಕೆ ಸಂಬಂಧಪಟ್ಟ ನುಡಿಗಟ್ಟನ್ನು ಬರೆಯಿರಿ. ನುಡಿಗಟ್ಟುಗಳನ್ನು ಪಟ್ಟಿ ಮಾಡಿ ಅಂತಲೂ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ನಾಟಕ ಓದಿ ಗ್ರಹಿಸೋಣ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ನಿಮ್ಗೆ ಅದೇ ಥರ ಕೊಟ್ಟಿರೋ ಕಥೆಯನ್ನು ನಾಟಕ ರೂಪಕ್ಕೆ ಪರಿವರ್ತಿಸಿ ಅಂತಲೂ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಅನುಭವಗಳನ್ನು ಬರೆಯೋಣ ಅಂತ ಕೇಳಿದರೆ ಚಟುವಟಿಕೆ 11ರಲ್ಲಿ ಅನುಭವಗಳನ್ನ ಬರೀಬೇಕು ನೀವು. ನೆಕ್ಸ್ಟ್ ಕೊಟ್ಟಿರೋ ಚಿತ್ರವನ್ನು ಗಮನಿಸಿ ಪರಿಸರ ಮಾಲಿನ್ಯವನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಅದಾದ ನಿಮಗೆ ಪದ ಬಿಡಿಸೋಣ, ಸಂಧಿ ಹೆಸರಿಸೋಣ ಅಂತಲೂ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಸುದ್ದಿ ಮಾಧ್ಯಮ ನೋಡೋಣ, ಅನಿಸಿಕೆ ಬರೆಯೋಣ ಅಂತ ಒಂದು ಇದೆ. ನೆಕ್ಸ್ಟ್ ಇಲ್ಲಿ ಅನುಭವವನ್ನು ಹಂಚಿಕೊಳ್ಳೋಣ, ಚಟುವಟಿಕೆ 1 ಹಾಗೂ ಚಟುವಟಿಕೆ 2ರ ಒಂದು ಉತ್ತರ. ಚಟುವಟಿಕೆ 2ರಲ್ಲಿ ಸಂದರ್ಭಗಳು ನೀವೇನು ಮಾಡಿವೆ ಎಂದು ಊಹಿಸಿಕೊಂಡು ಬರೆಯಿರಿ ಅಂತಲೂ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಕೊಟ್ಟಿರೋ ಪದಗಳನ್ನು ಆಡು ಭಾಷೆ ಹಾಗೂ ಗ್ರಾಂಥಿಕ ಭಾಷೆಯಲ್ಲಿ ನೀವು ಬರೀಬೇಕು. ಆಡು ಭಾಷೆ ಪದ ಅದು, ಗ್ರಾಂಥಿಕ ಭಾಷೆ ಪದ ಯಾವುದು ಅಂತ. ನೆಕ್ಸ್ಟ್ ಕತೆ ರಚಿಸೋಣ ಬನ್ನಿ ಅಂತ ಕೂಡ ಬೆಂಬಲಿತ ಹಂತದಲ್ಲಿ ಕೇಳಿದ್ದಾರೆ. ಅದಾದಮೇಲೆ ಕೊಟ್ಟಿರುವ ಕಥೆಯನ್ನು ಓದಿಸಿಕೊಂಡು 3 ಪ್ರಶ್ನೆಗಳಿಗೆ ಉತ್ತರಿಸಿ ತತ್ಸಮ್ಮತವಾದ ಬರೆಯಿರಿ. ನೆಕ್ಸ್ಟ್ ಜನಪದ ಕತೆ ಕಟ್ಟೋಣ ಅಂತ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಸಂಭಾಷಣೆ ಗ್ರಹಿಸೋಣ 1ರಿಂದ 4 ಕತೆ ಪ್ರಶ್ನೆ ಉತ್ತರ. ಅದಾದಮೇಲೆ ಚಟುವಟಿಕೆ 2ರ ಉತ್ತರ. ನೆಕ್ಸ್ಟ್ ಕೊಟ್ಟಿರುವ ಕವನದ ಸಾಲುಗಳನ್ನು ಬರೆಯಿರಿ. ಬೆಂಬಲಿತ ಕಲಿಕೆ ಹಂತ. ಚಟುವಟಿಕೆ 18 ನೋಡೋಣ ಹಾಗೂ ತಿಳಿಯೋಣ. ಇಲ್ಲಿ ಸರಿ ತಪ್ಪು, ತತ್ಪು ಸಮಾಸ ಹಾಗೂ ಸಮಾಸದ ಹೆಸರನ್ನು ಬರೀಬೇಕು. ನೆಕ್ಸ್ಟ್ ಚಿತ್ರ ನೋಡಿ ಚರ್ಚಿಸೋಣ ಅಂತಲೂ ಕೇಳಿದ್ದಾರೆ. ಇಲ್ಲಿ ದಿನಪತ್ರಿಕೆ ಯಾವುದು, ಪಾಕ್ಷಿಕಪತ್ರಿಕೆ ಯಾವುದು, ಮಾಸಪತ್ರಿಕೆ ಯಾವುದು ಅಂತ ಬರೀಬೇಕು. ಅದೇ ಥರ ಕರ್ತೃಪದ, ಕರ್ಮಪದ, ಕ್ರಿಯಾಪದ ಯಾವುದು ಅಂತ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ನಿಮ್ಮ ಅಭಿಪ್ರಾಯವನ್ನು ಬರೀಬೇಕು. 3 ಚಿತ್ರಕ್ಕೆ 3 ಅಭಿಪ್ರಾಯ. ಅದೇ ಥರ ವೃತ್ತಪತ್ರಿಕೆ ಓದೋಣ ಹಾಗೂ ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರಿಸಬೇಕು. ನೆಕ್ಸ್ಟ್ ಚಿತ್ರವನ್ನು ಗಮನಿಸಿ ಜಾತಿಯ ಸನ್ನಿವೇಶವನ್ನು ಊಹಿಸಿ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಅದಾದಮೇಲೆ ನಿಮಗೆ ಪ್ರಾಸ ಗುರುತಿಸೋಣ ಅಂತ ಕೇಳಿದರೆ ಪ್ರಾಸಪದಗಳನ್ನ ಬರೀಬೇಕು. ನೆಕ್ಸ್ಟ್ 4 ಪ್ರಾಸಪದಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಬೆಂಬಲಿತ ಹಂತದಲ್ಲಿ ಕಲಿಕೆ ಓದೋಣ ಗ್ರಹಿಸೋಣ ಅಂತ ಒಂದು ಆ್ಯಕ್ಟಿವಿಟಿ ಇದೆ. ನೆಕ್ಸ್ಟ್ ಇದಾದಮೇಲೆ ಮಾದರಿಗಳನ್ನು ಕೊಟ್ಟಿರೋ ಪದಗಳನ್ನು ಸೇರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಅದಾದಮೇಲೆ ಪತ್ರ ಬರೆಯೋಣ, ಯಾರು ಯಾರಿಗೆ ಪತ್ರ ಬರೆದಿದ್ದಾರೆ ಎಂದು ಪಟ್ಟಿ ಮಾಡಿ. ನೆಕ್ಸ್ಟ್ ನೀವೊಂದು ಲೆಟರ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಚಟುವಟಿಕೆ 3ರಲ್ಲೂ ಅಷ್ಟೇ ಲೆಟರ್ನ ಬರೆಯಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಲೇಖನ ಓದಿ ಉತ್ತರಿಸೋಣ ಅಂತ ಇದೆ. ಅಬ್ದುಲ್ ಕಲಾಂ ಫಸ್ಟ್ನೇ ಪ್ರಶ್ನೆಗೆ ಉತ್ತರ. ಅದಾದಮೇಲೆ 2, 3, 4, 5 ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಕ್ರಿಯಾಪದಗಳನ್ನು ಪಟ್ಟಿ ಮಾಡೋಣ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಆಟದ ನಿಯಮ ತಿಳಿಯೋಣ. ಚಟುವಟಿಕೆ 25ರ ಒಂದು ಉತ್ತರ. ನೆಕ್ಸ್ಟ್ ವ್ಯಕ್ತಿವಾಚಕ, ವಸ್ತುವಾಚಕ, ಸಂಖ್ಯಾವಾಚಕ, ಗುಣವಾಚಕ ಪದಗಳನ್ನು ಕೂಡ ನೀವು ಬರೀಬೇಕು. ಅದಾದಮೇಲೆ ವೃತ್ತಿಗಳನ್ನು ತಿಳಿಯೋಣ, ವೃತ್ತಿ ನಿರಂತರವನ್ನು ಗೌರವಿಸೋಣ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿರೋ ಚಿತ್ರದಲ್ಲಿ ಇರುವ ಹಾಗೆ ಪ್ರಬಂಧ ಬರೆಯೋಣ. ನೀವಿಲ್ಲಿ ಪ್ರಬಂಧ ಕೊಟ್ಟಿದ್ದಾರೆ, ಅದಕ್ಕೆ ಶೀರ್ಷಿಕೆಯನ್ನು ಬರೀಬೇಕು. ಗ್ರಂಥಾಲಯದ ಬಗ್ಗೆ ಪ್ರಬಂಧ ಬರೀಬೇಕು. ಮಕ್ಕಳ ದಿನಾಚರಣೆಯ ಬಗ್ಗೆ ಪ್ರಬಂಧ ಬರೀಬೇಕು. ಹಾಗೆ ಕೊಟ್ಟಿರೋ ಚಿತ್ರವನ್ನು ನೋಡಿ ನಿಮ್ಮದೇ ಆದ 5 ಸಾಲುಗಳಿಗೆ ಪ್ರಬಂಧ ಬರೀ. ಒಂದು ಹಸು ಬಗ್ಗೆ ಇದೆ, ಒಂದು ಕಾಡು ಬಗ್ಗೆ, ಇನ್ನೊಂದು
ವಾಕ್ಯ ಪ್ರಭೇದವನ್ನು ತಿಳಿಯೋಣ ಹಾಗೂ ಬರೆಯೋಣ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಸಮಯೋಚಿತ ವಾಕ್ಯ, ಸಾಮಾನ್ಯ ವಾಕ್ಯ, ಮಿಶ್ರ ವಾಕ್ಯದ ಬಗ್ಗೆ ಇದೆ. ಥ್ಯಾಂಕ್ ಯು.